ನಾನು ಅಶ್ವಿನಿ, ನೀವು ನೋಡ್ತಾ ಇದ್ದೀರಾ ಕನ್ನಡ ಅನ್ಬಾಕ್ಸ್ ಯೂಟ್ಯೂಬ್ ಚಾನಲ್. ನಾನು ತುಂಬ ದಿನದಿಂದ ಒಂದು ನಾಯ್ಸ್ ಕ್ಯಾನ್ಸಲೇಷನ್ ಇಯರ್ಫೋನ್ಸ್ನ ಪರ್ಚೇಸ್ ಮಾಡಬೇಕು ಅಂತ ನೋಡ್ತಿದ್ದೆ. ನನಗಿದಿತ್ತು ಎರಡೇ ಆಪ್ಷನ್, ಒಂದು ಸೋನಿ ಆ್ಯಂಡ್ ಇನ್ನೊಂದು ಆ್ಯಪಲ್ ಬ್ರ್ಯಾಂಡ್ ಟ್ಯಾಕ್ಸ್ಗಂತೂ ನಾನು ಕಟ್ಟೋದಕ್ಕೆ ರೆಡಿ ಇರಲಿಲ್ಲ. ಬಟ್ ಗೆಸ್ ವಾಟ್, ಐ ಎಂಡೆಡ್ ಅಪ್ ಬೈಯಿಂಗ್ ಆ್ಯಪಲ್ ಒಂದೇ. ಸೊ ಆ್ಯಪಲ್ ಅವರ ಏರ್ಪಾಡ್ಸ್ ಪ್ರೋನ ನಾನು ಪರ್ಚೇಸ್ ಮಾಡಿ ನಿಮಗೆ ಹಾನೆಸ್ಟ್ ರಿವ್ಯೂ ಕೊಡ್ತಾ ಇದ್ದೀನಿ. ಆ್ಯಂಡ್ ಈ ಪ್ರಾಡಕ್ಟ್ ಆಂಡ್ರಾಯ್ಡ್ ಮೊಬೈಲ್ಗೆ ನಾವು ಯೂಸ್ ಮಾಡ್ಬೋದು ಅನ್ನೋದು ನಾನು ನಿಮಗೆ ಡೀಟೇಲ್ ಇನ್ಫಾರ್ಮೇಷನ್ ಕೊಡ್ತೀನಿ. ಇನ್ನೆಂತಕ್ಕೆ ವೇಟ್ ಮಾಡೋದು, ಲೆಟ್ಸ್ ರೋಲ್ ಆಫ್ ದ ಇಂಟ್ರೋ. ನಾನು ಪರ್ಚೇಸ್ ಮಾಡಿದ್ದು ಅಮೆಝಾನಲ್ಲಿ ಕಪಲ್ ಆಫ್ ಡೇಸಿಂದ ನಾನು ಈ ಪ್ರಾಡಕ್ಟ್ನ ಯೂಸ್ ಮಾಡ್ತಾ ಇದ್ದೀನಿ. ನಾನು ಕೊಟ್ಟಿದ್ದ ಪ್ರೈಸ್ ಬಂದು 16,990. ಕರೆಂಟ್ಲಿ ಇದು ನಮಗೆ 20,990 ರುಪೀಸ್ಗೆ ಅವೈಲೇಬಲ್ ಇದೆ. ಬಟ್ ಬಾಕ್ಸ್ ಪ್ರೈಸ್ ಬಂದು ನಮಗೆ 24,990 ಇದೆ. ಸೊ ಈ ಪ್ರಾಡಕ್ಟ್ ರಿಯಲಿ ವರ್ತಾ ಅನ್ನೋದು ನಾನು ನಿಮಗೆ ಹೇಳ್ತೀನಿ. ಆ್ಯಂಡ್ ಇವಾಗ ಬಾಕ್ಸ್ ಓಪನ್ ಮಾಡೋಣ. ಬಾಕ್ಸ್ ಓಪನ್ ಮಾಡಿದ ತಕ್ಷಣ ನಮಗೆ ಇಲ್ಲಿ ಡಿಸೈನ್ ಬೈ ಆ್ಯಪಲ್ ಇನ್ ಕ್ಯಾಲಿಫೋರ್ನಿಯಾ ಅಂತ ಬರ್ದಿರೋದನ್ನ ನಾವು ನೋಡ್ಬೋದು. ಈ ಪ್ಯಾಕೇಜಲ್ಲಿ ನಮಗೆ ಏರ್ಪಾಡ್ಸ್ ಪ್ರೋ ಬರ್ದಿರೋದು ನಾವು ನೋಡ್ಬೋದು. ಆ್ಯಂಡ್ ಆ್ಯಪಲ್ ಅವರು ಏನು ಸ್ಟಿಕ್ಕರ್ಸ್ ಏನು ಕೊಟ್ಟಿದ್ದರೆ ಚೆನ್ನಾಗಿರ್ತಾ ಇತ್ತು. ಸೊ ಇದು ಬಂದು ಯೂಸರ್ ಮ್ಯಾನ್ಯೂಲ್. ಇದು ಡೀಟೇಲ್ ಇನ್ಫಾರ್ಮೇಷನ್ ಕೊಟ್ಟಿರ್ತಾರೆ ಈ ಪ್ರಾಡಕ್ಟ್ನ ಹೇಗೆ ಯೂಸ್ ಮಾಡಬೇಕು ಅನ್ನೋದು. ಆ್ಯಂಡ್ ಫ್ಯೂ ಗೈಡ್ಲೈನ್ಸ್ ಡಾಕ್ಯುಮೆಂಟ್ಸ್ ಕೂಡ ಕೊಟ್ಟಿದ್ದಾರೆ. ಸೊ ನೆಕ್ಸ್ಟ್ ಬಾಕ್ಸಲ್ಲಿ ಏನಿದೆ, ಏರ್ಪಾಡ್ಸ್ ಪ್ರೋ. ಸೊ ಇದಕ್ಕೆ ಆಮೇಲೆ ಬರೋಣ. ಬಾಕ್ಸಲ್ಲಿ ಇನ್ನೇನೇನಿದೆ ಅಂತ ಚೆಕ್ ಮಾಡೋಣ. ಸೊ ಬಾಕ್ಸಲ್ಲಿ ನಮಗೆ ಎಕ್ಸ್ಟ್ರಾ ಟಿಪ್ಸ್ ಕೂಡ ಕೊಟ್ಟಿದ್ದಾರೆ. ಆಲ್ರೆಡಿ ಒಂದು ಮೀಡಿಯಂ ಟಿಪ್ನ ಆಲ್ರೆಡಿ ಅವ್ರು ಇನ್ಸ್ಟಾಲ್ ಮಾಡಿದ್ದಾರೆ. ಇದಲ್ಲದೆ ನಮಗೆ 2 pairs ಎಕ್ಸ್ಟ್ರಾ ಟಿಪ್ ಕೂಡ ಕೊಟ್ಟಿದ್ದಾರೆ. ಈ ಟಿಪ್ಸ್ನ ಬೇಕಂದ್ರೆ ನಾವು ಕಸ್ಟಮೈಸ್ ಕೂಡ ಮಾಡ್ಕೋಬೋದು ಅಟ್ ಅನ್ ಎಕ್ಸ್ಟ್ರಾ ಕಾಸ್ಟ್. ಅದಾದಮೇಲೆ ನಮಗೆ ಲೈಟ್ನಿಂಗ್ ಕೇಬಲ್ ಕೊಟ್ಟಿದ್ದಾರೆ. ಇದು ಟೈಪ್ ಸಿ ಲೈಟ್ನಿಂಗ್ ಕೇಬಲ್. ಇನ್ನು ಈ ಪ್ರಾಡಕ್ಟ್ ನಾವು ಓವರ್ವ್ಯೂಗೆ ಬಂದರೆ, ಪ್ರಾಡಕ್ಟ್ ಅಂತೂ ನೋಡೋದಕ್ಕೆ ಸಖತ್ತು ಕ್ಯೂಟ್ ಆಗಿದೆ, ಸ್ಲೀಕ್ ಆಗಿದೆ ಆ್ಯಂಡ್ ಸಖತ್ತು ಕ್ಲಾಸಿ ಲುಕ್ ಕೊಡ್ತಿದೆ. ಆ್ಯಪಲ್ ಪ್ರಾಡಕ್ಟ್ ಎಲ್ಲ ಸೊ ಪ್ರೀಮಿಯಂ ಲುಕ್ನ ಅವ್ರು ಮೇಂಟೈನ್ ಮಾಡ್ತಾರೆ. ಆ್ಯಂಡ್ ಬ್ಯಾಕ್ ಸೈಡ್ ನಮಗೆ ಡಿಸೈನ್ ಬೈ ಆ್ಯಪಲ್ ಇನ್ ಕ್ಯಾಲಿಫೋರ್ನಿಯಾ ಅಂತ ಬರ್ತಿದ್ದಾರೆ, ಅಸೆಂಬಲ್ಡ್ ಇನ್ ಚೈನಾ. ಇಲ್ಲೊಂದು ನಮಗೆ ಸ್ಮಾಲ್ ಫಿಸಿಕಲ್ ಬಟನ್ ಕೂಡ ಕೊಟ್ಟಿದ್ದಾರೆ. ಆ್ಯಂಡ್ ಈ ಕೇಸ್ ನಮಗೆ ಈ ಏರ್ಪಾಡ್ಸ್ ನಮಗೆ ವೈರ್ಲೆಸ್ ಚಾರ್ಜಿಂಗ್ ಕೂಡ ಸಪೋರ್ಟ್ ಮಾಡುತ್ತೆ. ಸೊ ಒಂದ್ಸರಿ ನಾವು ಕಂಪ್ಲೀಟಾಗಿ ಚಾರ್ಜ್ ಮಾಡಿದ್ರೆ 24 hours ನಾನ್ ಸ್ಟಾಪ್ ಆಗಿ ನಾವು ಈ ಪ್ರಾಡಕ್ಟ್ನ ಯೂಸ್ ಮಾಡ್ಬೋದು. ಆ್ಯಂಡ್ ಇದು ಕಂಪ್ಲೀಟ್ ವೈಟ್ ಆಗಿರೋದ್ರಿಂದ ಸೊ ಮೇಕ್ ಶ್ಯೂರ್ ನೀವು ಹುಷಾರಾಗಿರಿ, ಯಾಕಂದರೆ ಮಾರ್ಕ್ಸ್ ಎಲ್ಲ ತುಂಬಾ ಬೀಳೋ ಚಾನ್ಸಸ್ ಇರುತ್ತೆ. ಸೊ ನೀವೇನಾದರೂ ಎಕ್ಸ್ಟ್ರಾ ಪ್ರೊಟೆಕ್ಟಿವ್ ಕೇಸ್ ಏನಾದರೂ ಪರ್ಚೇಸ್ ಮಾಡ್ತೀರಾ, ಡೆಫಿನೆಟ್ಲಿ ಪರ್ಚೇಸ್ ಮಾಡಿ. ಮಾರ್ಕೆಟಲ್ಲಿ ಅವೈಲೇಬಲ್ ಇದೆ. ಆಲ್ಮೋಸ್ಟ್ 600 to 700 ರುಪೀಸ್ಗೆ ನಿಮಗೆ ಎಕ್ಸ್ಟ್ರಾ ಪ್ರೊಟೆಕ್ಷನ್ ಕೇಸ್ ಕೂಡ ಸಿಗ್ತಿದೆ. ಕೇಸ್ ಓಪನ್ ಮಾಡಿದ ತಕ್ಷಣ ನಾವಿಲ್ಲಿ 2 ಏರ್ಬಡ್ಸ್ನ ನೋಡ್ಬೋದು. ನೋಡೋದಕ್ಕಂತೂ ಸಖತ್ತು ಸ್ಲೀಕ್ ಆಗಿದೆ, ಸಖತ್ತು ಕ್ಯೂಟ್ ಆಗಿದೆ ನೋಡೋದಕ್ಕೆ ಡಿಸೈನ್ ಅಂತೂ. ಆ್ಯಂಡ್ ತುಂಬಾ ಲೈಟ್ ವೆಯ್ಟ್, ಇದು ಅಷ್ಟೊಂದು ಭಾರ ಏನೂ ಇಲ್ಲ. ಆ್ಯಂಡ್ ಪ್ರೀವಿಯಸ್ಲಿ ಇದ್ದಿದ್ದು ಏರ್ಪಾಡ್ಸ್ಗೆ ಕಂಪೇರ್ ಮಾಡಿದ್ರೆ ಇದು ಡಿಸೈನ್ ವೈಸ್ ಆಗಲಿ ತುಂಬಾ ಚೆನ್ನಾಗಿದೆ. ಆ್ಯಂಡ್ ಸ್ಟೆಮ್ ಕೂಡ ಅಷ್ಟೇ, ಪ್ರೀವಿಯಸ್ದು ಒಂದು ಸ್ವಲ್ಪ ದೊಡ್ಡದಾಗಿತ್ತು, ನಾವು ವೇರ್ ಮಾಡಿದಾಗ ಸಖತ್ತು ಫನ್ನಿಯಾಗಿ ಕಾಣಿಸ್ತಿತ್ತು. ಬಟ್ ಈ ಸರಿ ಸ್ಟೆಮ್ನ ಕಟ್ ಡೌನ್ ಮಾಡಿದ್ದಾರೆ. ಆ್ಯಂಡ್ ಡಿಸೈನ್ ಕೂಡ ಅಷ್ಟೇ ಸಖತ್ತು ಸ್ಲೀಕಾಗಿ ಮಾಡಿದ್ದಾರೆ. ಸೊ ಇದು ಮೇನ್ ಫೀಚರ್ ಏನು ಗೊತ್ತಾ, ಏರ್ಪಾಡ್ಸ್ನ ಮೇನ್ ಫೀಚರ್ ಬಂದು ಆಕ್ಟಿವ್ ನಾಯ್ಸ್ ಕ್ಯಾನ್ಸಲೇಷನ್. ನಾನು ಕಪಲ್ ಆಫ್ ಡೇಸ್ ನಾನು ಈ ಪ್ರಾಡಕ್ಟ್ನ ಯೂಸ್ ಮಾಡಿದೆ. ಆಕ್ಟಿವ್ ನಾಯ್ಸ್ ಕ್ಯಾನ್ಸಲೇಷನ್ ಅಂತೂ ಸೂಪರ್ ಆಗಿದೆ. ಆಚೆ ಕಡೆ ಏನು ನಡೀತಿದೆ ಅಂತ ನಮಗೆ ಗೊತ್ತಾಗಲ್ಲ ಒಂದ್ಸರಿ ವೇರ್ ಮಾಡಾದ್ಮೇಲೆ. ಇದನ್ನೆಲ್ಲ ಹೆಂಗೆ ಸಪೋರ್ಟ್ ಮಾಡುತ್ತೆ ಅಂದರೆ, ನಮಗೆ ಇದರಲ್ಲಿರೋ ಚಿಪ್ಸೆಟ್, ಮೋಸ್ಟ್ ಪವರ್ಫುಲ್ ಚಿಪ್ಸೆಟ್ H1 ಚಿಪ್ಸೆಟ್ನ ಯೂಸ್ ಮಾಡಿದ್ದಾರೆ. ಸೊ ಇದರಿಂದ ನಮಗೆ ಆಡಿಯೋ ಕ್ಲಾರಿಟಿ ಆಗಲಿ ಮತ್ತು ನಮಗೆ ಆಂಪ್ಲಿಫೈರ್ ಆಗಲಿ ಎಲ್ಲ ಸೂಪರ್ ಆಗಿರುತ್ತೆ, ಕ್ರಿಸ್ಪ್ ಆಗಿರುತ್ತೆ. ಕ್ಲಾರಿಟಿ ಎಲ್ಲ, ವೋಕಲ್ ಕ್ಲಾರಿಟಿ ಎಲ್ಲ ಕ್ರಿಸ್ಪ್ ಆಗಿರುತ್ತೆ. ಆ್ಯಂಡ್ ನಮ್ಗೆ ಇದರಲ್ಲಿ ಒಂದು ಫಿಸಿಕಲ್ ಬಟನ್ ಕೂಡ ಕೊಟ್ಟಿದ್ದಾರೆ. ಇದು 4 ಸೆನ್ಸರ್ ಬಟನ್ ಇದು. ಸೊ ಜಸ್ಟ್ ನೀವು ಒಂದ್ಸರಿ ಟ್ಯಾಪ್ ಮಾಡಿದ್ರೆ ಸಾಕು, ನೀವು CD ಜೊತೆ ಕನೆಕ್ಟ್ ಆಗ್ಬೋದು. ಆ್ಯಂಡ್ ಯಾವ ಮ್ಯೂಸಿಕ್ನ ಬೇಕಂದ್ರೆ ನೀವು ಕೇಳ್ಬೋದು, ಸ್ಟಾಪ್ ಮಾಡ್ಬೋದು, ಪಾಸ್ ಮಾಡ್ಬೋದು, ಆ್ಯಂಡ್ ನೆಕ್ಸ್ಟ್ ಕೂಡ ನೀವು ಮಾಡ್ಬೋದು. ಬನ್ನಿ ಈಗ ಈ ಇಯರ್ಬಡ್ಸ್ನ ವೇರ್ ಮಾಡೋಣ. ಸೊ ಆ್ಯಸ್ ಯೂಶುವಲ್ ಎಲ್ಲ ಇಯರ್ಬಡ್ಸಲ್ಲೂ ಬರ್ತಿರ್ತಾರೆ, ಲೆಫ್ಟ್ ಆ್ಯಂಡ್ ರೈಟ್ ಇದರಲ್ಲೂ ಬರ್ತಿದ್ದಾರೆ. ವಾವ್, ನನಗಂತೂ ಸಖತ್ತು ಕಂಫರ್ಟಬಲ್ ಇದೆ. ಎಲ್ಲೂ ಇರಿಟೇಟ್ ಆಗ್ತಿದೆ ಅನ್ನೋ ಫೀಲಿಂಗೇ ಇಲ್ಲ. ಹೆಂಗೆ ಅಲ್ಲಾಡ್ಸಿದ್ರು ನೋಡಿ ಬೀಳ್ತಿಲ್ಲ ಅದು. ಸೊ ನಾನು ಯಾವ ಕಡೆ ಟರ್ನ್ ಮಾಡಿದ್ರು, ಎಷ್ಟೇ ಫೋರ್ಸಿಂದ ನಾನು ಇದು ಮಾಡ್ತಿದ್ರು ಬೀಳೋ ಚಾನ್ಸೇ ಇಲ್ಲ. ಫುಲ್ ಸೇಫ್ಟಿ ಇದೆ. ಈ ಇಯರ್ಬಡ್ಸ್ ಬಂದು ಕಂಪ್ಲೀಟ್ಲಿ ಸ್ವೆಟ್ ಆ್ಯಂಡ್ ವಾಟರ್ ರೆಸಿಸ್ಟೆಂಟ್. ಸೊ ಇದನ್ನು ನೀವು ವೇರ್ ಮಾಡಿಕೊಂಡು ಆರಾಮಾಗಿ ಜಾಗಿಂಗ್ ಮಾಡ್ಕೋಬೋದು, ವರ್ಕೌಟ್, ನಿಮ್ಮ ರೆಗ್ಯುಲರ್ ವರ್ಕೌಟ್ಸ್ ಕೂಡ ಮಾಡ್ಬೋದು. ಏನೂ ತೊಂದರೆ ಆಗಲ್ಲ ಏರ್ಪಾಡ್ಸ್ಗೆ. ಸೊ ಟೆನ್ಷನ್ ಫ್ರೀಯಿಂದ ನಿಮ್ಮ ವರ್ಕೌಟ್ಸ್ನ ನೀವು ಕಂಟಿನ್ಯೂ ಮಾಡ್ಬೋದು. ಈಗ ಈ ಏರ್ಪಾಡ್ಸ್ನ ಕನೆಕ್ಟಿವಿಟಿಗೆ ಬಂದರೆ, ಇದು ಕನೆಕ್ಟ್ ಮಾಡೋದು ತುಂಬಾ ಈಸಿ. ನನ್ನ ಹತ್ರ ಈಗ iPhone 12 mini ಇದೆ. ಈಗ iPhone 12 miniಗೆ ಈ ಏರ್ಪಾಡ್ಸ್ನ ಕನೆಕ್ಟ್ ಮಾಡ್ತಾ ಇದ್ದೀನಿ. ಹೇಗೆ ಅಂದರೆ, ಈ ಕೇಸ್ ಇದೆ ಅಲ್ಲ, ಜಸ್ಟ್ ಇದನ್ನು ಓಪನ್ ಮಾಡಿಬಿಟ್ಟು iPhone 12 mini ಹತ್ರ ಈಗ ತೊಗೊಂಡು ಹೋಗ್ತಾ ಇದ್ದೀನಿ. ಈಗ ನಮಗೆ
ನೋಟಿಫಿಕೇಶನ್ ಬರುತ್ತೆ, ನಾಟ್ ಯುವರ್ ಏರ್ಪೋರ್ಟ್ಸ್ ಪ್ರೋ ಅಂತ. ಸೊ ಇಲ್ಲಿ ಕನೆಕ್ಟ್ ಅಂತ ಆಪ್ಷನ್ ಕೊಟ್ಟಿದ್ದಾರೆ, ಕನೆಕ್ಟ್. ಸೊ ಬ್ಯಾಕ್ ಸೈಡ್ ವಿತೌಟ್ ಕ್ಲೋಸಿಂಗ್ದಲ್ಲಿ ಬ್ಯಾಕ್ ಸೈಡ್ ನಮ್ಗೊಂದು ಬಟನ್ ಇದೆ, ಅದನ್ನು ನಾವು ಪ್ರೆಸ್ ಮಾಡಬೇಕು. ಈ ಬಟನ್ ಇದೆ ಅಲ್ಲ, ಅದನ್ನು ಪ್ರೆಸ್ ಮಾಡಬೇಕು. ಕನೆಕ್ಟಿಂಗ್ ಅಂತ ಬರುತ್ತೆ. ಒಂದ್ಸರಿ ನೀವು ಹತ್ರ ಪ್ರೆಸ್ ಮಾಡಾದ್ಮೇಲೆ ಕನೆಕ್ಟಿಂಗ್ ಅಂತ ಬರುತ್ತೆ. ಮೀಡಿಯಾ ಕಂಟ್ರೋಲ್, ಪ್ರೆಸ್ ಒನ್ಸ್ ಆನ್ ಈದರ್ ಏರ್ಪೋರ್ಟ್ ಟು ಪ್ಲೇ, ಪಾಸ್ ಟ್ವೈಸ್ ಟು ಸ್ಕಿಪ್ ಫಾರ್ವರ್ಡ್ ಅಂತ ಇದೆ. ನಾಯ್ಸ್ ಕಂಟ್ರೋಲ್, ಸೊ ಇದೆಲ್ಲ ಇದೆ. ಸೊ ಇದ್ರಲ್ಲಿ ನಮಗೆ ಸ್ಕಿಪ್ ಆಪ್ಷನ್ ಕೊಟ್ಟಿದ್ದಾರೆ, ಈಗ ಸ್ಕಿಪ್ ಮಾಡ್ತಾ ಇದ್ದೀನಿ. ಸೊ ಅನೌನ್ಸ್ ಮೆಸೇಜ್ ಅಂಡ್ ಕಾಲ್ಸ್, ಕಂಟಿನ್ಯೂ. ಸ್ಪೇಷಿಯಲ್ ಆಡಿಯೋ ಅಂತ ಕೊಟ್ಟಿದ್ದಾರೆ, ಸಿ ಆ್ಯಂಡ್ ಹಿಯರ್ ಹೌ ಇಟ್ ವರ್ಕ್ಸ್. ಹಿಯರ್ ಇಮ್ಮರ್ಸಿವ್ 3 ಡೈಮೆನ್ಷನಲ್ ಆಡಿಯೋ ಫ್ರಮ್ ಸಪೋರ್ಟೆಡ್ ವಿಡಿಯೋಸ್ ಅಂತ ಇದೆ. ಇವಾಗ ನಾನು ಕೇಳಿಸ್ಕೊಳ್ತೀನಿ. ಸೊ ಇಲ್ಲಿ ಸಿ ಆ್ಯಂಡ್ ಹಿಯರ್ ಹೌ ಇಟ್ ವರ್ಕ್ಸ್ ನಾನು ಕ್ಲಿಕ್ ಮಾಡ್ತಾ ಇದ್ದೀನಿ. ಇಲ್ಲಿ 100% ಅಂತ ಬಂದಿದೆ. ಸೊ ಇಲ್ಲಿ ಡನ್ ಅಂತ ನೆಕ್ಸ್ಟ್ ಕ್ಲಿಕ್ ಮಾಡ್ತಾ ಇದ್ದೀನಿ. ಅಷ್ಟೇ, ಈಸಿಯಾಗಿ ಕನೆಕ್ಟ್ ಆಯಿತು. ಈಗ ಏರ್ಪೋರ್ಟ್ಸ್ನ ಸೆಟ್ಟಿಂಗ್ ಬಂದರೆ, ಸೊ ಐಫೋನ್ 12 ಮಿನಿಯಲ್ಲಿ ಸೆಟ್ಟಿಂಗ್ಸ್ಗೆ ಹೋಗಿ ಅಲ್ಲಿ ನಮಗೆ 3 ಮೋಡ್ಸ್ ಇದೆ, ನಾಯ್ಸ್ ಕ್ಯಾನ್ಸಲೇಷನ್, ಆಫ್ ಆ್ಯಂಡ್ ಟ್ರಾನ್ಸ್ಪರೆನ್ಸಿ. ಫಸ್ಟ್ ನಾನೀಗ ನಾಯ್ಸ್ ಕ್ಯಾನ್ಸಲೇಷನ್ನ ಸೆಲೆಕ್ಟ್ ಮಾಡ್ತಾ ಇದ್ದೀನಿ. ಸೊ ನಾಯ್ಸ್ ಕ್ಯಾನ್ಸಲೇಷನ್ ಸೆಲೆಕ್ಟ್ ಮಾಡೋದ್ರಿಂದ ಏನಾಗುತ್ತೆ, ನಮಗೆ ಆಚೆ ಕಡೆ ಕೇಳಿಸೋ ಏನೇನು ಸೌಂಡ್ಸ್ ಇರುತ್ತಲ್ಲ ಅದೇನು ನಮಗೆ ಕೇಳಿಸಲ್ಲ, ಕಂಪ್ಲೀಟ್ಲಿ ಬಂದಾಗೋಗಿರುತ್ತೆ. ಆ್ಯಂಡ್ ಇಲ್ಲಿ ಆಫ್ ಅಂತ ಇದೆ. ಆ್ಯಂಡ್ ಸೆಕೆಂಡ್ ಒನ್, ಥರ್ಡ್ ಒನ್ ನಮಗೆ ಟ್ರಾನ್ಸ್ಪರೆನ್ಸಿ ಮೋಡ್ ಇದೆ. ಸೊ ಈ ಟ್ರಾನ್ಸ್ಪರೆನ್ಸಿ ಮೋಡ್ನ ನಾವು ಕ್ಲಿಕ್ ಮಾಡಿದ್ರೆ ಆಚೆ ಕಡೆದು ನಮಗೆ ಫುಲ್ HDL ಕೇಳಿಸುತ್ತೆ. ಸೊ ಆಚೆ ಕಡೆ ಏನು ನಡೀತಿದೆ ಅದಿನ್ನೂ ನಮಗೆ ಸೌಂಡ್ ಕ್ಲಿಯರಾಗಿ ಕೇಳಿಸುತ್ತೆ. ಆ್ಯಂಡ್ ನಮಗಿಲ್ಲಿ ಈ ಇಯರ್ಬಡ್ಸ್ ಇದೆ ಅಲ್ಲ, ಈ ಲೆಫ್ಟ್ ಆ್ಯಂಡ್ ರೈಟ್ ಇಯರ್ಬಡ್ಸ್ನ ನಾವು ಕಸ್ಟಮೈಸ್ ಕೂಡ ಮಾಡ್ಕೋಬೋದು. ಸೊ ಲೆಫ್ಟ್ ಸೈಡ್ ನಾನೀಗ ಸಿರಿ ಸೆಟ್ ಮಾಡ್ಕೊಳ್ತಾ ಇದ್ದೀನಿ, ರೈಟ್ ಸೈಡಲ್ಲಿ ನಾಯ್ಸ್ ಕ್ಯಾನ್ಸಲೇಷನ್. ಬನ್ನಿ ಈಗ ಈ ಏರ್ಪೋರ್ಟ್ಸ್ನ ಆಡಿಯೋ ಕ್ಲಾರಿಟಿ ಹೇಗಿದೆ ಅಂತ ಚೆಕ್ ಮಾಡೋಣ. ಸೊ ಫಸ್ಟ್ ಈಗ ನಾನು ಕೆಲವೊಂದು ಮ್ಯೂಸಿಕ್ನ ಕೇಳ್ತೀನಿ. ಸೊ ಈಗ ನಾನು ಸ್ಟಾಪ್ ಮಾಡ್ತೀನಿ. ಸಿಂಗಲ್ ಟ್ಯಾಪ್ ಮಾಡಿದ್ರೆ ಸಾಕು, ನಿಮಗೆ ಸ್ಟಾಪ್ ಆಗುತ್ತೆ. ಸೊ ಸಿಂಗಲ್ ಟ್ಯಾಪ್ ಮಾಡಿದ್ರೆ ಈ ಥರ ಸ್ಟಾಪ್ ಆಗುತ್ತೆ. ಮತ್ತೆ ಸಿಂಗಲ್ ಟ್ಯಾಪ್ ಮಾಡಿದ್ರೆ ಮತ್ತೆ ಪ್ಲೇ ಆಗುತ್ತೆ. ಸೊ ಪ್ಲೇ ಆಗ್ತಿದೆ. ಸೊ ಈಗ ನಾನು ಡಬಲ್ ಟ್ಯಾಪ್ ಮಾಡ್ತೀನಿ, ನೆಕ್ಸ್ಟ್ ಸಾಂಗ್ ಹೋಗುತ್ತೆ. ಸೊ ಈಗ ನೆಕ್ಸ್ಟ್ ಸಾಂಗ್ ಹೋಯ್ತು. ಸೊ ಈಗ ಸಿಂಗಲ್ ಟ್ಯಾಪ್ ಮಾಡಿದ್ರೆ ಸ್ಟಾಪ್ ಆಯ್ತು. ಸೊ ಲಾಂಗ್ ಪ್ರೆಸ್ ಮಾಡಿದ್ರೆ ಸಿರಿಗೆ ಕನೆಕ್ಟ್ ಆಗುತ್ತೆ. ಈಗ ವಿತೌಟ್ ಫಿಸಿಕಲ್ ಟಚ್ ಇಲ್ದೇನೆ ನಾವು ಸಿರಿ ಜೊತೆ ಕನೆಕ್ಟ್ ಮಾಡ್ಬೋದು. ಹೇ ಸಿರಿ, ಕ್ಯಾನ್ ಯು ಟೆಲ್ ಮಿ ಎ ಜೋಕ್? Why is it pointless trying to talk to a cow? Everything goes in one ear and out the other. ಓಕೆ, ಥ್ಯಾಂಕ್ ಯು ಸಿರಿ. ಹಾಯ್, ಏರ್ಪೋರ್ಟ್ಸ್ನ ವೇರ್ ಮಾಡಿದ್ದೀನಿ ನಾನೀಗ. ಸೊ ನನ್ನ ವಾಯ್ಸ್ನ ಈಗ ಏರ್ಪೋರ್ಟ್ಸಲ್ಲಿ ರೆಕಾರ್ಡ್ ಆಗ್ತಿದೆ, ನಾನು ಯಾವುದೇ ಮೈಕ್ನ ನಾನು ಹಾಕಿಲ್ಲ. ಸೊ ಆಡಿಯೋ ಕ್ಲಾರಿಟಿ ಹೇಗಿದೆ ಅಂತ ಚೆಕ್ ಮಾಡಿ. ಸೊ ನೀವಿನ್ನು ಕನ್ನಡ ಅನ್ಬಾಕ್ಸ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ. ಕೆಳಗಡೆ ಕಾಣ್ತಿರೋ ಬೆಲ್ ಐಕಾನ್ನ ಪ್ರೆಸ್ ಮಾಡಿ, ಸೊ ದಟ್ ರೆಗ್ಯುಲರ್ ಅಪ್ಡೇಟ್ಸ್ ಎಲ್ಲ ನಿಮ್ಗೆ ಬರುತ್ತೆ. ಟೇಕ್ ಕೇರ್, ಬಾಯ್. ಸೊ ಈಗ ಈ ಏರ್ಪೋರ್ಟ್ಸ್ನ ಆಂಡ್ರಾಯ್ಡ್ ಮೊಬೈಲ್ಸ್ಗೂ ನಾವು ಕನೆಕ್ಟ್ ಮಾಡ್ಬೋದು. ಬಟ್ ಕನೆಕ್ಟಿವಿಟಿ ವೆನ್ ಐಫೋನ್ ಕಂಪೇರ್ ಮಾಡಿದಾಗ ಆಂಡ್ರಾಯ್ಡ್ಸ್ಗೆ ಅಷ್ಟೊಂದು ಈಸಿ ಇಲ್ಲ. ಫಸ್ಟ್ ನಾವು ಆಂಡ್ರಾಯ್ಡ್ ಮೊಬೈಲಲ್ಲಿ ನಮ್ಮ ಬ್ಲೂಟೂತ್ ಆನ್ ಆಗಿದೆ ಅಂತ ನೋಡಬೇಕು. ಇದು ಮ್ಯಾನ್ಯುಯಲಿ ನಾವು ಕನೆಕ್ಟ್ ಮಾಡ್ಕೋಬೇಕು. ಸೊ ಬ್ಲೂಟೂತ್ನ ಲಾಂಗ್ ಪ್ರೆಸ್ ಮಾಡಿ, ಅಲ್ಲಿ ಪೇರ್ ನ್ಯೂ ಡಿವೈಸ್ ಅಂತ ಆಪ್ಷನ್ ಇದೆ. ಆಗ ಏನು ಮಾಡಬೇಕು, ಫಸ್ಟ್ ನಾವು ಕೇಸ್ನ ಓಪನ್ ಮಾಡಿ ಈ ಬಟನ್ ಇದೆ ಅಲ್ಲ, ಇದನ್ನು ಲಾಂಗ್ ಪ್ರೆಸ್ ಮಾಡ್ಕೋಬೇಕು. ಸೊ ಈ ಥರ ಲಾಂಗ್ ಪ್ರೆಸ್ ಹೋಲ್ಡ್ ಮಾಡಿ ಇಟ್ಕೊಳ್ಳಿ. ಆಗ ಇಲ್ಲಿ ಪೇರ್ ವಿತ್ ನ್ಯೂ ಡಿವೈಸ್ ನಿಮ್ಗೆ ಆಪ್ಷನ್ ಬರುತ್ತೆ. ಬಂತು ನೋಡಿ, ಇಲ್ಲಿ ಏರ್ಪೋರ್ಟ್ಸ್ ಪ್ರೋ ಅಂತ ಆಪ್ಷನ್ ಇದೆ. ಸೊ ಅದನ್ನು ನಾನು ಕ್ಲಿಕ್ ಮಾಡ್ತಾ ಇದ್ದೀನಿ, ಪೇರಿಂಗ್ ಆಗುತ್ತೆ. ಸೊ ಪೇರಿಂಗ್ ನಾವು ಇದು ಆಂಡ್ರಾಯ್ಡ್ ಮೊಬೈಲ್ಸ್ಗೆ ಮ್ಯಾನ್ಯುಯಲಿನೇ ಮಾಡಬೇಕು. ಈ ಏರ್ಪೋರ್ಟ್ಸ್ನ ಆಂಡ್ರಾಯ್ಡ್ ಮೊಬೈಲ್ಸ್ಗೂ ನಾವು ಪೇರ್ ಮಾಡ್ಬೋದು. ಬಟ್ ಏನು ಅಂದರೆ ನಮಗೆ ಐಫೋನ್ ಮೊಬೈಲ್ಸಲ್ಲಿ ಸಿಗುವಂತಹ ಪ್ರೀಮಿಯಂ ಫೀಚರ್ಸ್ ಫೆಸಿಲಿಟಿ ನಮಗೆ ಆಂಡ್ರಾಯ್ಡ್ ಮೊಬೈಲ್ಸಲ್ಲಿ ಸಿಗಲ್ಲ. ಆ್ಯಂಡ್ ನಾನು ಆಂಡ್ರಾಯ್ಡ್ ಮೊಬೈಲಲ್ಲೂ ಏರ್ಪೋರ್ಟ್ಸ್ನ ಕನೆಕ್ಟ್ ಮಾಡಿ, ಆಂಡ್ರಾಯ್ಡ್ ಮೊಬೈಲ್ಗೂ ಈ ಏರ್ಪೋರ್ಟ್ಸ್ನ ಕನೆಕ್ಟ್ ಮಾಡಿ ಯೂಸ್ ಮಾಡಿದೆ. ಬಟ್ ನನಗೆ ಅಷ್ಟೊಂದು ಇಷ್ಟ ಆಗಿಲ್ಲ. ಸ್ವಲ್ಪ ಯಾಕೋ ಅನ್ಕಂಫರ್ಟಬಲ್ ಅಂತ ಅನಿಸ್ತು. ಬಟ್ ಈ ಏರ್ಪೋರ್ಟ್ಸ್ ಎಲ್ಲ ಮೇಡ್ ಫಾರ್ ಆ್ಯಪಲ್ ಪ್ರಾಡಕ್ಟ್ಸ್ ಅಂತಲೇ ಹೇಳ್ಬೋದು. ನೀವು ಯಾವುದೇ ಆ್ಯಪಲ್ ಪ್ರಾಡಕ್ಟ್ಸ್ಗೆ ಏರ್ಪೋರ್ಟ್ಸ್ನ ಕನೆಕ್ಟ್ ಮಾಡ್ಕೊಳ್ಳಿ, ಸೂಪರಾಗಿರುತ್ತೆ ಕ್ಲಾರಿಟಿ ಆಗಲಿ ಎಲ್ಲ. ಬಟ್ ಆ್ಯಂಡ್ರಾಯ್ಡ್ ಮೊಬೈಲ್ಸ್ಗೆ ಅಂದರೆ ಒಂದು ಸ್ವಲ್ಪ ಯೋಚನೆ ಮಾಡಲೇಬೇಕು.
ಓವರಾಲ್ ಆಗಿ ಈ ಏರ್ಪಾಡ್ಸ್ನ ನೀವು ಪರ್ಚೇಸ್ ಮಾಡಬೇಕಾ ಮಾಡಬಾರ್ದಾ ಅಂತ ಕೇಳಿದ್ರೆ ನಾನು ಎಲ್ಲ ಐಫೋನ್ ಲವರ್ಸ್ಗೆ ಆ್ಯಂಡ್ ಆ್ಯಪಲ್ ಲವರ್ಸ್ಗೆ ಈ ಪ್ರಾಡಕ್ಟ್ನ ನಾನು ಕಣ್ಣು ಮುಚ್ಕೊಂಡು ಪರ್ಚೇಸ್ ಮಾಡಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಯಾಕಂದರೆ ಬಿಕಾಸ್ ಆಫ್ ದ ಫಾಲೋಯಿಂಗ್ ಅಡ್ವಾಂಟೇಜಸ್. ಫಸ್ಟ್ ಆಫ್ ಆಲ್ ಇದ್ರ ಮೇನ್ ಫೀಚರ್ಸ್, ನಮಗೆ ಆಕ್ಟಿವ್ ನಾಯ್ಸ್ ಕ್ಯಾನ್ಸಲೇಷನ್ ಇದೆ, ಇದಂತೂ ಸೂಪರ್ ಅಂತಲೇ ಹೇಳ್ಬೋದು. ನಮ್ಗೆ ಆಚೆ ಕಡೆ ಏನು ನಡೀತಾ ಇದೆ ಅದಂತೂ ಸೀರಿಯಸ್ಲಿ ಏನೂ ಕೇಳಿಸಲ್ಲ. ಆ್ಯಂಡ್ ಇದರಲ್ಲಿ ನಮ್ಗೆ ಇನ್ನೊಂದು ಟ್ರಾನ್ಸ್ಪರೆನ್ಸಿ ಮೋಡ್ ಕೂಡ ಇದೆ. ಇದನ್ನು ನಾವೇನಾದರೂ ಸೆಲೆಕ್ಟ್ ಮಾಡಿಕೊಂಡ್ರೆ ನಮಗೆ ಆಚೆ ಕಡೆ ನಡೆಯೋದು HD ಅಲ್ಲಿ ಕೇಳಿಸುತ್ತೆ. ಸೊ ಈ ಎರಡು ಫೀಚರ್ಸ್ ನನಗೆ ಪರ್ಸ್ನಲಿ ತುಂಬಾ ಇಷ್ಟ ಆಯಿತು. ಆ್ಯಂಡ್ ಕನೆಕ್ಟಿವಿಟಿ ವೈಸ್ ಮಾತಾಡಬೇಕು ಅಂದರೆ ಸೊ ಎಲ್ಲ ಆ್ಯಪಲ್ ಪ್ರಾಡಕ್ಟ್ಸ್ಗೆ ತುಂಬ ಬೇಗನೆ ಕನೆಕ್ಟ್ ಆಗುತ್ತೆ, ಯಾವುದೇ ಇಶ್ಯೂ ಇಲ್ಲ. ನೀವು ಮ್ಯಾನ್ಯುಲಿ ಕನೆಕ್ಟ್ ಮಾಡಬೇಕು ಅನ್ನೋದು ಏನೂ ಇಲ್ಲ. ಆ್ಯಂಡ್ ಬ್ಯಾಟ್ರಿ ಕೂಡ ಚೆನ್ನಾಗಿದೆ. ಆಲ್ಮೋಸ್ಟ್ ನಾವು ಒಂದ್ಸರಿ ಚಾರ್ಜ್ ಮಾಡಿದ್ರೆ 24/7 ವಿತೌಟ್ ಎನಿ ಡಿಸ್ಟರ್ಬೆನ್ಸ್ ನಾವು ಈ ಪ್ರಾಡಕ್ಟ್ನ ಏರ್ಪಾಡ್ಸ್ನ ಯೂಸ್ ಮಾಡ್ಬೋದು. ಇದರಲ್ಲಿ ಇನ್ನು ಡಿಸ್ಅಡ್ವಾಂಟೇಜಸ್ ಬಂದರೆ ಇಟ್ ಇಸ್ ನಾಟ್ ಮೇಡ್ ಫಾರ್ ಆಂಡ್ರಾಯ್ಡ್ ಯೂಸರ್ಸ್. ಸೊ ಈ ಆ್ಯಪಲ್ ಯೂಸರ್ಸ್ ಅಥವಾ ಐಫೋನ್ ಯೂಸರ್ಸ್ ಫೀಲ್ ಆಗ್ತಾರಲ್ಲ ಅಂತ ಎಕ್ಸ್ಪೀರಿಯನ್ಸ್ನ ಈ ಆಂಡ್ರಾಯ್ಡ್ ಯೂಸರ್ಸ್ ಫೀಲ್ ಮಾಡೋದಕ್ಕಾಗೋದಿಲ್ಲ. ಸೊ ಅದು ಬಿಟ್ಟರೆ ಕಾಸ್ಟ್, ನನಗಂತೂ ಪ್ರೈಸ್ ತುಂಬಾ ಜಾಸ್ತಿ ಆಯಿತು ಅಂತ ಅನಿಸ್ತು. ಇದಕ್ಕಿಂತ ಕಮ್ಮಿ ಪ್ರೈಸ್ ಸೇಮ್ ಫೀಚರ್ಸ್ ನಮಗೆ ಸೋನಿಯಲ್ಲಿ ಒಳ್ಳೆ ಏರ್ಪಾಡ್ಸ್ ಅವೈಲೇಬಲ್ ಇದೆ. ಅಗೇನ್ ನೀವೇನಾದರೂ ಬ್ರ್ಯಾಂಡ್ ಟ್ಯಾಕ್ಸ್ ಪೇ ಮಾಡ್ತೀನಿ ಅಂದರೆ ಡೆಫಿನೆಟ್ಲಿ ಪೇ ಮಾಡಿ ನೀವು ಆ್ಯಪಲ್ ಏರ್ಪಾಡ್ಸ್ನ ಪರ್ಚೇಸ್ ಮಾಡ್ಬೋದು. ಐ ಹೋಪ್ ನಿಮಗೆ ವಿಡಿಯೋ ಇಷ್ಟ ಆಯಿತು ಅನಿಸುತ್ತೆ. ಇದೇ ಥರ ವೀಡಿಯೋಸ್ನ ನೋಡಬೇಕು ಅಂದರೆ ನೀವೇನು ಮಾಡಬೇಕು, ಕನ್ನಡ ಅನ್ಬಾಕ್ಸ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಬೇಕು, ಸಪೋರ್ಟ್ ಮಾಡಬೇಕು. ಕೆಳಗಡೆ ಕಾಣ್ತಿರೋ ಬೆಲ್ ಐಕಾನ್ನ ಪ್ರೆಸ್ ಮಾಡಿ, ಸೊ ದಟ್ ರೆಗ್ಯುಲರ್ ಅಪ್ಡೇಟ್ಸ್ ಎಲ್ಲ ನಿಮ್ಗೆ ಬರುತ್ತೆ. ಹಾಗೆ ಕನ್ನಡ ಅನ್ಬಾಕ್ಸ್ ಯೂಟ್ಯೂಬ್ ಚಾನಲ್ದು ಇನ್ಸ್ಟಾಗ್ರಾಮ್ ಪೇಜ್ ಕೂಡ ಇದೆ, ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಇದೆ, ಚೆಕ್ ಮಾಡಿ ಫಾಲೋ ಹೋಗಿ. ಹಾಗೆ ನಾನು ವ್ಲಾಗ್ಸ್ ಕೂಡ ಮಾಡ್ತಾ ಇರ್ತೀನಿ, ಅಷ್ಟೇ ವ್ಲಾಗ್ ಚಾನಲ್ ಲಿಂಕ್ ಕೂಡ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ಚೆಕ್ ಮಾಡಿ ಫಾಲೋ ಹೋಗಿ ಅಂತ ಹೇಳ್ತಾ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ. ಸ್ಟೇ ಟ್ಯೂನ್ಡ್ ಫಾರ್ ಮೈ ನೆಕ್ಸ್ಟ್ ವಿಡಿಯೋ. ಬಾಯ್ ಬಾಯ್, ಟೇಕ್ ಕೇರ್, ಲವ್ ಯು ಆಲ್.